ಶುಭ ಮುಂಜಾನೆ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಕೇಸರಿ ನೀಟ್ದವರಿಗೆ. ಸೊ ಇವಾಗ ನಿಮ್ಗೆ ಗೊತ್ತಿದೆ, ಇವಾಗ ನೀಟು ಕೇಸರಿ ಎರಡು ಕೂಡ ಒಮ್ಮಕ್ಕಲೇ ಚಾಲೂ ಮಾಡ್ತಾರೆ ಕೌನ್ಸಿಲಿಂಗು. ಬಟ್ ಇವಾಗ ರೀಸೆಂಟಾಗಿ ಅಪ್ಡೇಟ್ ಬಂದ ಪ್ರಕಾರ ನೀಟ್ ಅವ್ರದ್ದು ಎಕ್ಸಾಮ್ ಮಾಡ್ತಾರೆ. ಅದು ಯಾರಿಗೆ ಅಂತಂದರೆ, ಸೊ ಯಾರು ಇವಾಗ 1500 ಜನ ಇದ್ದಾರೆ ಯಾರಿಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆ ಅಂಥ ವಿದ್ಯಾರ್ಥಿಗಳು ಮಾತ್ರ ಅಟೆಂಡ್ ಆಗಬೇಕು. ಓಕೆ, ಇನ್ ಕೇಸ್ ಅವ್ರಿಗೆ ಇಷ್ಟ ಇಲ್ಲ ಗ್ರೇಸ್ ಮಾರ್ಕ್ಸ್ ಮತ್ತೆ ನೀಟ್ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ದೇ ಕ್ಯಾನ್ ಲೀವ್ ಇಟ್. ಅವ್ರಿಗೆ ಏನು ಗ್ರೇಸ್ ಮಾರ್ಕ್ಸ್ ಬಂದಿರುತ್ತೆ ಅದನ್ನು ಮೈನಸ್ ಮಾಡ್ತಾರೆ ಅಷ್ಟೇ. ಓಕೆ, ಸೊ ನೀವು ಯಾರಾದರೂ ಇದ್ದೀರಾ ಇಂಥ ಗ್ರೇಸ್ ಮಾರ್ಕ್ಸ್ ಬಂದಿರೋ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದು ಎಲ್ಲಿವರೆಗೆ ಇದು ಎಕ್ಸಾಮ್ನ ಇವಾಗ ಜೂನ್ 23 ಅಂತ ಏನೋ ಶೆಡ್ಯೂಲ್ ಆಗಿದೆ. ಆ ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದ ತಕ್ಷಣವೇ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇದ್ದರೆ, ಸೊ ದೇ ನೀಡ್ ಟು ವೇಟ್ ಅಂಟಿಲ್ ನೀಟ್ ರಿಸಲ್ಟ್ ಅಂದಾಗ ಮಾತ್ರ ಕೌನ್ಸಿಲಿಂಗ್ ಬಿಗಿನ್ ಆಗುತ್ತೆ. ಏನು ಮಾಡ್ತಾರೆ ಫೈನಲ್ ಆಗಿ ಕೆ ಎದವ್ರಿಗೆ ನಮಗೆ ಒಂದು ಕನ್ಫರ್ಮೇಷನ್ ಮಾಡಬೇಕು ಕೆ ಅವರು. ಓಕೆ, ನೋಡೋಣ. ಸೊ ನಿಮಗೇನು ಸಹ ಇದ್ರ ಬಗ್ಗೆ ನಂಗೆ ಕಮೆಂಟ್ ತಿಳಿಸಿ. ಅದ್ರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಿನ್ನೆ ಸ್ಕಾಲರ್ಶಿಪ್ ಬಗ್ಗೆ ಭಾಳಷ್ಟು ಯೂಸ್ಫುಲ್ ಆಯಿತು. ಭಾಳ ಜನ ಅಪ್ಲೈ ಮಾಡಿದ್ದೀರ ಅಂತ ಅನ್ಕೋತೀನಿ. ಪ್ರತಿಯೊಬ್ಬರಿಗೂ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ನಾನು ಸೆಂಡ್ ಮಾಡಿದ್ದೇನೆ. ಓಕೆ, ಆ ಒಂದು ಪರ್ಟಿಕ್ಯುಲರ್ ಲಿಂಕನ್ನು 2 ಸ್ಕಾಲರ್ಶಿಪ್ಪನ್ನು ಸೆಂಡ್ ಮಾಡಿದ್ದೇನೆ. ಅಪ್ಲೈ ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮಗೆ ಬರುತ್ತೆ. ಓಕೆ, ಮತ್ತು ಮುಂದೆ ನೀವು SSP ಮತ್ತು NSP ಎರಡು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಇವಾಗ NSP ಸದ್ಯ ಮಟ್ಟಿಗೆ ಇನ್ನೂ ಚಾಲೂ ಆಗಿಲ್ಲ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಸದ್ಯ ಮಟ್ಟಿಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಡ್ಮಿಷನ್ ಏನು ಆಗ್ತಿರ್ತೀರಲ್ವ, ಆ ಒಂದು ವಿದಿನ್ 1 or 2 ವೀಕ್ಸ್ ಒಳಗೆ ಆದಷ್ಟು ಬೇಗನೆ ಇದನ್ನು ಅಪ್ಲೈ ಮಾಡ್ಕೋಬೇಕು. ಯಾಕಂದರೆ ಇದಕ್ಕೆ ಎಕ್ಸ್ಟೆನ್ಷನ್ ಇರೋದಿಲ್ಲ. ಆದರೆ SSPದವ್ರಿಗೆ ಎಕ್ಸ್ಟೆನ್ಷನ್ ಇರುತ್ತೆ, ಟೈಮ್ ಭಾಳ ಕೊಡ್ತಾರೆ. ಎಸ್, ನೀವು ಕೂಡ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ಪು. ಓಕೆ, ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಇನ್ಸ್ಟಾಗ್ರಾಮ್ನ ಕೊಟ್ಟಿರ್ತೇನೆ ಕಮೆಂಟಲ್ಲಿ, ಆ್ಯಸ್ ವೆಲ್ ಆಸ್ ವಾಟ್ಸಪ್ಪು ಟೆಲಿಗ್ರಾಮ್ದು ಎಲ್ಲ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ. ಓಕೆ, ಮತ್ತು ಭಾಳ ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಟಿಮೇಟ್ಲಿ ಅದು ನಿಮಗೆ ಬೆನಿಫಿಟ್ ಆಗೋದು. ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಏನಾದರೂ ಇಂಪಾರ್ಟೆಂಟ್ ಕೆಲವೊಂದು ಹೆಂಗಿರೋದು ಗೊತ್ತಾ, ಕೆ ಪ್ರೊಸೆಸ್ಸಲ್ಲಿ ಕ್ವಿಕ್ಕಾಗಿ ನೀವು ಎಲ್ಲ ಕೂಡ ನೋಟಿಫಿಕೇಷನ್ ಅಥವಾ ಪ್ರೊಸೆಸ್ ಚೆಕ್ ಮಾಡೋಕ್ಕೆ ಇರುತ್ತೆ. ನೀವು ಸ್ವಲ್ಪ ಡಿಲೇ ಮಾಡಿದ್ರು ಕೂಡ ನಿಮಗೆ ಅದು ಎಫೆಕ್ಟ್ ಆಗುತ್ತೆ. ಓಕೆ, ಸೊ ನಿನ್ನೆ ಕೊಟ್ಟಂಥ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ 18th ಅಂತ ಇದೆ, ಜೂನ್. ಸೊ ಅಷ್ಟರೊಳಗೆ ಅಪ್ಲೈ ಮಾಡ್ಕೊಳ್ಳಿ. ಇನ್ನೂ ಬೇರೆ ಡಿಸ್ಟ್ರಿಕ್ವರೆಗೆ ಓಕೆ ನಾ ಬರುವಂಥ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೇನೆ, ಡೋಂಟ್ ವರಿ. ಓಕೆ, SC/ST ಅವರಿಗೆ ಏನಾದ್ರು ಗೊತ್ತಾ, ನಿಮಗೆ ಸ್ಕಾಲರ್ಶಿಪ್ ಅಂದರೆ SSP ಮುಖಾಂತರ ಕೂಡ ಬರುತ್ತೆ. ಇವಾಗಿನ SSP ಅಂದರೆ ಸಮಾಜ ಕಲ್ಯಾಣ ಮುಖಾಂತರ ನಿಮ್ಗೆ ಬಂದೇ ಬರುತ್ತೆ. ಓಕೆ, ಸೊ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮುಖಾಂತರ. ಮತ್ತು ನಿಮ್ಮದು ಫೀಸ್ ಇರುತ್ತಲ್ಲ, ಇವಾಗ ಬೇರೆ OBC ವಿದ್ಯಾರ್ಥಿಗಳಿಗೆ ಫುಲ್ ಫೀಸ್ ಕಟ್ಟಬೇಕು. 50,000, 1,00,000, 25,000 ಈ ರೀತಿ ಕಟ್ಟಬೇಕು ಅವರು. ಅದನ್ನು ನೀವು ಕಟ್ಟೋದೇ ಇಲ್ಲ. ಆಲ್ಮೋಸ್ಟ್ ಅಲ್ಲಿ 500 ರೂಪಾಯಿನೂ ಕಟ್ಟೋದಿರುತ್ತೆ ಅಷ್ಟೇ. ಯಾಕಂದರೆ ನಿಮ್ಮದು ಕಡಿಮೆ ಅಮೌಂಟ್ ಇರುತ್ತೆ, ಹಾಗಾಗಿ ನಿಮ್ಗೆ ಸ್ಕಾಲರ್ಶಿಪ್ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಓಕೆ, ಟೆಲಿಗ್ರಾಮ್ದು ಕೂಡ ಕೊಟ್ಟಿರ್ತೀನಿ, ಆಯಿತಾ ಸರ್. ನಮ್ಮದು ವಿಲೇಜ್ ಇರೋದು ವಿಜಯನಗರ, ನೀವು ಕೂಡ ಅಪ್ಲೈ ಮಾಡಿ. ಓಕೆ, ನಾನು ನಿಮ್ಮದು ಕಮೆಂಟ್ ರೀಡ್ ಮಾಡಿದ್ದೇನೆ. ಓಕೆ, ಸೊ ನಿಮಗೆ ನೋಡಿ ಡೇಟ್ ನಿಮ್ಗೆ ಆಲ್ರೆಡಿ ತೋರಿಸಿದ್ದೇನೆ. ಇವಾಗೇನು ಅಡ್ಮಿಷನ್ ಆಗ್ತೀರ ಅವಾಗ ಅಪ್ಲೈ ಮಾಡಿ NSPಯನ್ನು ಕ್ವಿಕ್ಕಾಗಿ. ಓಕೆ, ಭಾಳ ಜನ ಬಳ್ಳಾರಿ, ಮಂಡ್ಯ ಅಂತ ಹಾಕಿದ್ದೀರಾ. ಸೊ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂದರೆ CS, ಅಫ್ಕೋರ್ಸ್ ಕಂಪ್ಯೂಟರ್ ಸೈನ್ಸ್ ಅಂದರೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಎರಡೂ ಕೂಡ ಒಂದೇ, ಆಯಿತಾ. ಸೊ ನೆಕ್ಸ್ಟು ಸರ್, ನೀವು ನೋಡಿ ಇವಾಗ ಕಾಲೇಜ್ ಫೀಸ್ ಕಟ್ಟುವಾಗ DD ಏನಿಲ್ಲ, ನೀವು ಡೈರೆಕ್ಟ್ ನಿಮ್ಮ ಬ್ಯಾಂಕಿಗೆ ಹೋದರೆ ಅವರು ನೆಫ್ಟ್ ಮಾಡ್ತಾರೆ, ಅದು RTGS ಮಾಡ್ತಾರೆ ಕೆ ಒಂದು ಅಕೌಂಟಿಗೆ. ಓಕೆ, ಸೊ ವಾಟ್ ಆರ್ ಡಾಕ್ಯುಮೆಂಟ್ಸ್ ನೀಡೆಡ್ ಫಾರ್ ವೆರಿಫಿಕೇಷನ್, ನಾ ಬರುವಂಥ ದಿನಗಳಲ್ಲಿ ಕೇವಲ ಅಪ್ಡೇಟ್ ಮಾಡಿದಾಗ ಹೇಳ್ತೀನಿ, ಡೋಂಟ್ ವರಿ. ಓಕೆ, ಸದ್ಯ ಮಟ್ಟಿಗೆ ನೀವು ಅದ್ರ ಬಗ್ಗೆ ವರಿ ಮಕ್ಕಳು ಹೋಗಬೇಡಿ. ಮತ್ತು ಅಗ್ರಿಕಲ್ಚರ್ದವ್ರಿಗೆ 1,00,000 ಸರ್ ನಂದು ರ್ಯಾಂಕ್ ಇದೆ, ಸಿಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಅವ್ರು ಅಗ್ರಿಕಲ್ಚರ್ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಇದು ಕಟ್ ಆಫ್ ಇದೆ. ಓಕೆ, ಸಮ್ವೇರ್ ಅರೌಂಡ್ ಒಂದು ಓಪನ್ ಕೌನ್ಸಿಲಿಂಗ್ವರೆಗೂ ಹೋದರೆ 30,000ವರೆಗೂ ಇದ್ರೂ ಸಿಗುತ್ತೆ. ಇವಾಗ ಸದ್ಯ ಮಟ್ಟಕ್ಕೆ ಹೇಳೋದಾದರೆ ಒಂದು 20,000, 25,000 ಒಳಗಡೆ ರ್ಯಾಂಕ್ ಇದ್ದರೆ ಸಿಗುತ್ತೆ. ಬಟ್ ಅದಕ್ಕೆ ಹೇಳ್ತಾ ಇರೋದು, ಬರೀ ಒಂದು ಕಡೆ ನೀವು ರೆಸ್ಟ್ರಿಕ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಬರೀ ಅಗ್ರಿಕಲ್ಚರ್ ಮಾಡ್ತೇನೆ ಅಂತ ಅನ್ಕೊಳ್ಳಿಕ್ಕೆ ಹೋಗಬೇಡಿ. ಬೇರೆ ಕೋರ್ಸ್ ಕೂಡ ಇಟ್ಕೊಳ್ಳಿ ಬ್ಯಾಕಪ್ ಸೆಕ್ಯೂರಿಟಿಗೋಸ್ಕರ. ಇಂಜಿನಿಯರಿಂಗು ಅಥವಾ BNYS, ಫಾರ್ಮಸಿ, BSc ನರ್ಸ್ ಎಲ್ಲ ಕೂಡ ಇಟ್ಕೊಳ್ಳಿ. ಎಲ್ಲ ಕೂಡ ಕೋರ್ಸನ್ನು ಆಪ್ಷನ್ ಎಂಟ್ರಿ ಮಾಡಿ, ಯಾವುದಾದ್ರೂ ಕೋರ್ಸ್ ಸಿಗಲಿ. ಓಕೆ, ಯಾಕಂದ್ರೆ ಕಾಂಪಿಟೇಷನ್ ಇದೆ, ಹಾಗಾಗಿ ಸೀಟ್ ಮ್ಯಾಟರ್ಸ್ ಆದಷ್ಟು ಬೇಗನೆ ಬಿಡ್ತಾರೆ. ಓಕೆ, ಹೌ ಟು ಕ್ರಿಯೇಟ್ ಅಕೌಂಟ್ NSP ಅಂತಂದರೆ ಒಂದ್ಸಲ ಚೆಕ್ ಮಾಡಿ, ಬೇರೆ ಯೂಟ್ಯೂಬ್ ವೀಡಿಯೋಸ್ ಇದ್ದಾವೆ. ಇಲ್ಲಾಂದರೆ ನೀವು ಈಸಿ ಇದೆ, ವೆಬ್ಸೈಟ್ ಹೋದರೆ ಅಕೌಂಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಸಿಂಪಲ್ ಆಗಿದೆ. ಸರ್ KA ಬ್ರೋಚರ್ ಎಲ್ಲಿ ಸಿಗುತ್ತೆ, ನಾನು ನಿಮಗೆ ಟೆಲಿಗ್ರಾಮ್ಗೆ ಸೆಂಡ್ ಮಾಡ್ತೇನೆ, ಡೋಂಟ್ ವರಿ, ಆಯಿತಾ. ಎಸ್, ಸೆಕೆಂಡ್ PUC ಪ್ರೈಸ್ ಮನಿ ಅಂತ ಹೇಳಿದ್ದೀರಾ. ಓಕೆ, ನೋಡಿ ಇವಾಗ ನಿಮ್ಗೆ ಜಾಸ್ತಿ ರ್ಯಾಂಕ್ ಇದ್ದರೆ ಕೂಡ ನೀವು ಕಟ್ ಆಫ್ ಬಗ್ಗೆ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಆಯಿತಾ. ಇವಾಗ ಇಂಜಿನಿಯರಿಂಗ್ ನೋಡಿ, ಸರ್ ಇಷ್ಟು ರ್ಯಾಂಕ್ ಇದೆ ನಂದು, ಇಷ್ಟು ಸಿಗುತ್ತಾ ಆಗದೆ ಅಂತ ಕೇಳಿದರೆ, ಸೊ ನೀವು ಆಪ್ಷನ್ ಎಂಟ್ರಿ ಮಾಡೋದು ನಿಮ್ಮ ಕರ್ತವ್ಯ. ಅದು ಡಿಪೆಂಡ್ ಆನ್ ದ ಸಿಚುವೇಶನ್ ಆಗುತ್ತೆ. ಓಕೆ, ನೀವು ಮಾಡೋಂಗೆ ಮಾಡಿ, ಸಿಗುತ್ತೆ, ಹಂಗೆ ನೀವು ಸಿಗಲ್ಲ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಇಂಜಿನಿಯರಿಂಗ್ ಸೀಟ್ಸ್ ಭಾಳಷ್ಟು ಪ್ರತಿ ವರ್ಷ ವೇಕೆನ್ಸಿ ಇರುತ್ತೆ, ಆಯಿತಾ. ಸೊ ಒಬ್ಬ ವಿದ್ಯಾರ್ಥಿಗಳಿಗೆ ಇಲ್ಲೊಬ್ರು ಯಾರೋ ಕಮೆಂಟ್ ಹಾಕಿದ್ದಾರೆ. ಸೊ ನಿಮಗೂ ಕೂಡ ಇಲ್ಲ ಹೇಳಿದ್ನಲ್ಲ, ನೀವು ಕಟ್ ಆಫ್ ಬಗ್ಗೆ ವರಿ ಮಕ್ಕಳು ಹೋಗ್ಬೇಡಿ, ನೀವು ಹಾಕಿ ಒಂದು ಆಪ್ಷನ್ಸನ್ನು, ಮುಂದೆ ಬರುವಂಥ ಆಪ್ಷನ್ ಎಂಟ್ರಿ ಇರಲಿ, ಆಯಿತಾ. ಕಾಂಟ್ಯಾಕ್ಟ್ ನಂಬರ್ ನನ್ನ ಒಂದು ಇನ್ಸ್ಟಾಗ್ರಾಮ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಓಕೆ, ವೆಟರ್ನರಿ ಕೂಡ ನಿಮ್ಗೆ ಚೆನ್ನಾಗಿದೆ ರ್ಯಾಂಕಿಂಗು, ರಿಸರ್ವೇಷನ್ ಇದೆ, ಟ್ರೈ ಮಾಡಿ, ಆಯಿತಾ.
ಸರ್ ನಾನು ರಿಸಲ್ಟ್ ಡೌನ್ ಮಾಡ್ಕೊಂಡಿಲ್ಲ, ಏನು ಮಾಡ್ಬೇಕಂತ ಕೇಳ್ತಾ ಇದ್ದೀರಾ. ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನೀವು ಆಪ್ಷನ್ಟಿಗೆ ಭಾಗ ಆಗ್ತೀರಾ, ಹಾಗೇನು ಇದು ನಿಮ್ಗೇನು ಔಟ್ ಮಾಡಲ್ಲ. ಓಕೆ, ನೆಕ್ಸ್ಟು ಅಲ್ಲಿ ಮುಂದೆ ನಿಮಗೆ ರಿಸಲ್ಟಲ್ಲೇ ಗೊತ್ತಾಗುತ್ತೆ ನಿಮಗೆ ನೀವು ನಿಮ್ಗೆ ಏನು ಇಷ್ಟ ಇದೆ, ಇಂಜಿನಿಯರಿಂಗ್ ಅಲ್ವಾ. ಸೊ ಇಂಜಿನಿಯರಿಂಗ್ ಅವ್ರು BSc ಅಗ್ರಿ. ಸೊ ನೀವು ಅದು ಕಾಲೇಜನ್ನು ಹಾಕೊಂತ ಹೋಗಿ, ನೀವು ರಿಸಲ್ಟ್ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಆಯಿತಾ. ಮಂಡ್ಯದವರಿಗೆ ಬೇರೆಯವ್ರಿಗೆ ನಾನು ಸೆಂಡ್ ಮಾಡ್ತೀನಿ. ಇಲ್ಲಿ ನೋಡ್ತಾರೆ ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಪರ್ಸನಲ್ ಮೆಸೇಜ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಎಲ್ಲ ಕೂಡ ನಾನು ರಿಪ್ಲೈ ಮಾಡಿದ್ದೇನೆ. ಮತ್ತು ವಿದ್ಯಾರ್ಥಿಗಳಿಗೆ ಇದು ಬ್ರೋಚರನ್ನು ಮತ್ತೊಮ್ಮೆ ನಾನು ಟೆಲಿಗ್ರಾಮ್ ಗ್ರೂಪ್ಗೆ ಸೆಂಡ್ ಮಾಡ್ತೇನೆ. ಓಕೆ, ಈವನ್ ನಮಗೆ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕೇಳಬಹುದು, ಐ ವಿಲ್ ಸೆಂಡ್ ಯು ದೇರ್. ಸೊ ಎಲ್ಲ ಕೂಡ ಓದ್ಕೊಳ್ಳಿ, ಬಹಳಷ್ಟು ಫುಲ್ ಕೌನ್ಸಿಲಿಂಗ್ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾವ ಮಿಸ್ಟೇಕ್ ಮಾಡಬಾರ್ದು, ಓಕೆ, ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಎಲ್ಲ ಕೂಡ ಗೊತ್ತಾಗುತ್ತೆ, ಆಯಿತಾ. ಒಂದು 55 ಪೇಜ್ ಇದೆ, ಒಂದು ತಾಸು ಓದ್ಕೊಳ್ಳಿ, 100% ನಿಮಗೆ ಭಾಳಷ್ಟು ನಾಲೆಜ್ ಬರುತ್ತೆ. ಓಕೆ, ಪ್ರತಿಯೊಬ್ಬರು ವಾಟ್ಸಪ್ಪು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮ್ಗೆ ಎಲ್ಲ ಕೂಡ ಜಾಯ್ನ್ ಆಗಿ, ಎಲ್ಲ ಕೂಡ ಒನ್ ಬೈ ಒನ್ ನಾವೆಲ್ಲ ಕೂಡ ಅಪ್ಡೇಟ್ ಮಾಡ್ಕೊಂಡು ಹೋಗೋಣ, ಒಂದಾಗಿರೋಣ. ಸೊ ದಟ್ ನಿಮಗೆ ಮುಂದೆ ಏನಾದರೂ ಸಂದರ್ಭದಲ್ಲಿ ಕ್ವಶನ್ ಇದ್ದರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ನಾನು ಪ್ರತಿಯೊಬ್ಬರು ರಿಪ್ಲೈ ಮಾಡಿದ್ದೇನೆ. ನನ್ನ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಇನ್ ಕೇಸ್ ಯಾರು ಮಿಸ್ ಆಗಿದ್ದರೆ ಮತ್ತೊಮ್ಮೆ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ಮೆಸೇಜ್ ಮಾಡಿ, ಇಲ್ಲಾಂದರೆ ಟೆಲಿಗ್ರಾಮ್ದಲ್ಲಿ ಮಾಡಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಸೊ ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಸ್ಗೆ ಎಲ್ಲ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.